ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 16ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ 3 ಸಾಮತಿಗಳ ಮೂಲಕ ದೇವರ ಸಾಮ್ರಾಜ್ಯದ ಬೆಳವಣಿಗೆಯ ಕುರಿತು ಹಾಗೂ ಅಂತಿಮ ತೀರ್ಪಿನ ಬಗ್ಗೆ ನಮಗೆ ಬೋಧಿಸುತ್ತಾರೆ. ಪ್ರಿಯರೇ, ಯೇಸು ತನ್ನ ಸಾಮತಿಗಳಿಗೆ ಬಳಸಿದ ವಿಷಯಗಳು ತೀರಾ ಸಾಮಾನ್ಯ ಹಾಗೂ ಜನ ಜೀವನದ ಪ್ರತಿದಿನದ ಸೂಕ್ಷ್ಮ ವಿಷಯಗಳಾಗಿದ್ದವು. ಜನರಿಗೆ ಅತ್ಯಂತ ಪರಿಚಿತವಾಗಿದ್ದ ವಿಷಯಗಳು ಅವರ ಕಥಾ ವಸ್ತುಗಳಾಗಿದ್ದವು. ರೈತನ ಹೊಲದಿಂದ ಬಿತ್ತುವವನ ಸಾಮತಿ, ಗೋಧಿ ಮತ್ತು ಕಳೆಯ ಸಾಮತಿ, ಸಾಸಿವೆ ಕಾಳಿನ ಸಾಮತಿ, ಹುಳಿ ಹಿಟ್ಟಿನ ಸಾಮತಿ, ಹೀಗೆ ಜನಜೀವನದ ಸಾಮಾನ್ಯ ವಿಷಯಗಳು ಯೇಸು ಸ್ವಾಮಿ ಈ ವಿಷಯಗಳನ್ನು ಉಪಯೋಗಿಸಿಕೊಂಡು ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದ ಕುರಿತು ಅವರಿಗೆ ಬೋಧನೆ ಮಾಡುತ್ತಾ ಇದ್ದರು. ಪ್ರಿಯರೇ, ಇಂದು ನಾವು ನೋಡುವ ಮೊದಲ ಸಾಮತಿ ಗೋಧಿ ಕಾಳು ಮತ್ತು ಕಳೆಯ ಸಾಮತಿ. ಈ ಸಾಮತಿಯ ಅರ್ಥ ಏನು ಎಂಬುದನ್ನು ಧ್ಯಾನಿಸೋಣ. ಪ್ರಿಯರೇ, ಇದು ಅಂತಿಮ ತೀರ್ಪಿನ ಬಗ್ಗೆ ಯೇಸು ಹೇಳಿದ ಸಾಮತಿಗಳಲ್ಲಿ ಒಂದು. ಪ್ಯಾಲೆಸ್ಟೈನ್ ಪ್ರದೇಶದ ರೈತ ಸಮುದಾಯದ ಬದುಕು ನಮ್ಮ ರೈತರ ಬದುಕಿಗಿಂತ ವಿಭಿನ್ನ. ಈ ಸಾಮತಿಯಲ್ಲಿ ನಾವು ಕಂಡುಬರುವಂತೆ ರೈತ ತನ್ನ ಆಳುಗಳ ಮೂಲಕ ಶುದ್ಧ ಬೀಜವನ್ನು ಬಿತ್ತುತ್ತಾನೆ. ಅನಂತರ ಅವನಿಗೆ ಅರಿವಿಲ್ಲದೆ ರಾತ್ರೋರಾತ್ರಿ ಆತನ ವೈರಿ ಕಳೆಗಳನ್ನು ಬಿತ್ತುತ್ತಾನೆ. ತೆನೆಗಳೊಂದಿಗೆ ಸಮವಾಗಿ ಕಳೆಗಳು ಬೆಳೆದು ಆಳುಗಳ ಆತಂಕಕ್ಕೆ ಕಾರಣವಾಗುತ್ತೆ. ಕಳೆ ಮತ್ತು ತೆನೆ ತದ್ರೂಪಿಯಾದ್ದರಿಂದ, ಒಂದೇ ರೀತಿಯಾದ್ದರಿಂದ ಫಲ ಬಿಡುವ ತನಕ ಕಾಯುವಂತೆ ಯಜಮಾನ ಸೂಚಿಸುತ್ತಾನೆ. ಸುಗ್ಗಿ ಕಾಲದಲ್ಲಿ ಸುಲಭವಾಗಿ ಗುರುತಿಸಬಹುದಾದ ಕಳೆಯನ್ನು ಬೇರ್ಪಡಿಸುವುದು ಸುಲಭ. ಈ ಕತೆ ನಮ್ಮ ರೈತರ ಬದುಕಿಗೆ ಹೋಲಿಸುವುದು ಕಷ್ಟ. ಕಾರಣ, ನಾವು ಇಲ್ಲಿ ಏನು ಮಾಡ್ತೇವೆ, ಕಳೆಗಳನ್ನು ಕಿತ್ತು ಹಾಕುತ್ತೇವೆ. ಕಳೆಗಳು ಬೆಳೆಯನ್ನು ನಾಶಪಡಿಸುತ್ತೆ. ಹಾಗಾಗಿ ನಾವು ಕಳೆ ಬೆಳೆಯಬೇಕಾದ್ರೆ ಕಳೆಯನ್ನು ಕಿತ್ತು ಬಿಡುತ್ತೇವೆ. ಆದರೆ ಪ್ಯಾಲೆಸ್ಟೈನ್ ರೈತರ ಬದುಕು ಸ್ವಲ್ಪ ಭಿನ್ನವಾಗಿತ್ತು. ಕಾರಣ, ಯೇಸು ಉಲ್ಲೇಖಿಸಿದ ಈ ಕಳೆ ಗೋಧಿಯ ತೆನೆಯಂತೆಯೇ ಇತ್ತು. ಆರಂಭದಲ್ಲಿ ಇವೆರಡರ ನಡುವೆ ವ್ಯತ್ಯಾಸ ಕಾಣುತ್ತಿರಲಿಲ್ಲ. ಅದು ಬೆಳೆಯುವಾಗಲೂ ಅದರ ಬೇರುಗಳು ಗೋಧಿಯ ಬೇರುಗಳೊಂದಿಗೆ ಸುತ್ತುಕೊಳ್ಳುತ್ತಿದ್ದರಿಂದ ಅದನ್ನು ಕಿತ್ತರೆ ಗೋಧಿಯ ಬೇರು ಕೂಡ ಕಿತ್ತು ಬರುತ್ತಿತ್ತು. ಹಾಗಾಗಿ ಅವುಗಳನ್ನು ಒಟ್ಟಿಗೆ ಬೆಳೆಯುವುದಕ್ಕೆ ಬಿಡುತ್ತಿದ್ದರು. ಕಡೆಗೆ ಅಂತಿಮವಾಗಿ ಕಳೆಯನ್ನು ಅವರು ನಾಶಪಡಿಸ್ತಾ ಇದ್ರು. ಪ್ರಿಯರೇ, ಈ ಕತೆ ಆದಿ ಕ್ರೈಸ್ತರಿಗೆ ಮತ್ತು ಯೇಸುವಿನ ಶಿಷ್ಯರಿಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಿತ್ತು. ದೇವರ ಸಾಮ್ರಾಜ್ಯದಲ್ಲಿ ಅಥವಾ ಯೇಸು ಕರೆ ನೀಡಿದ ರಾಜ್ಯದಲ್ಲಿ ಒಳ್ಳೆಯವರು, ಶುದ್ಧರು ಮಾತ್ರ ಇರುತ್ತಾರೆಂಬ ನಂಬಿಕೆಯನ್ನು ಇದು ದೂರ ಮಾಡಿತು. ಇಲ್ಲಿ ಪಾಪಿಗಳು ಇರಲು ಸಾಧ್ಯವೇ ಇಲ್ಲ ಎಂದು ಈ ಸಮಾಜ ನಂಬಿ ತಂದಿತ್ತು. ಆದರೆ ದುಷ್ಟರು ಎಲ್ಲೆಲ್ಲೂ ಇರುತ್ತಾರೆ. ದೇವರು ಅವರನ್ನು ಸಹಿಸಿಕೊಳ್ಳುತ್ತಾರೆ. ಕೊನೆಯ ತನಕ ಸಮಾಜದಲ್ಲೇ ಬೆಳೆಯಲು ಬಿಡುತ್ತಾರೆ ಎಂದು ಹೇಳುವ ಮೂಲಕ ಪಾಪಿಗಳಿಗೆ ಕೊನೆಯ ತನಕ ಪರಿವರ್ತನೆ ಹೊಂದಲು ಅವಕಾಶ ಇದೆ ಎನ್ನುತ್ತಾರೆ ಯೇಸು ಸ್ವಾಮಿ. ಪ್ರಿಯರೇ, ದೇವರು ಸಹನೆಯಿಂದ ಕಾಯುತ್ತಾರೆ. ಪ್ರಾರಂಭದಲ್ಲಿ ಪಾಪಿಗಳಾಗಿದ್ದು ತದನಂತರ ಮನಪರಿವರ್ತನೆ ಹೊಂದಿ ಸಂತರಾದವರು ಅನೇಕರು. ಅವರು ತಪ್ಪು ಮಾಡಿದ ತಕ್ಷಣ, ಪಾಪ ಮಾಡಿದ ತಕ್ಷಣ ದೇವರು ಅವರನ್ನು ಶಿಕ್ಷಿಸುವುದಿಲ್ಲ, ದಂಡಿಸುವುದಿಲ್ಲ. ಅವರ ಮನಪರಿವರ್ತನೆಗಾಗಿ ಸಹನೆಯಿಂದ, ತಾಳ್ಮೆಯಿಂದ ಕಾಯುತ್ತಾರೆ. ದಂಡನೆ, ತೀರ್ಪು ಒಂದಲ್ಲ ದಿನ ಖಂಡಿತವಾಗಿಯೂ ಇದೆ. ಆದರೆ ಅದು ನಮ್ಮ ಕೆಲಸವಲ್ಲ, ದೇವರ ಕೆಲಸ. ದೇವರು ಅಂತಿಮವಾಗಿ ಒಳ್ಳೆಯವರಿಗೆ ಒಳ್ಳೆಯ ಫಲವನ್ನು ನೀಡುತ್ತಾರೆ, ದುಷ್ಟರಿಗೆ ಶಿಕ್ಷೆಯನ್ನು ನೀಡುತ್ತಾರೆ.
ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೆ. ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾರೆ, ಕೆಡುಕನ್ನು ಮಾಡುವುದಿಲ್ಲ. ಮನುಷ್ಯ ಕೂಡ ತನ್ನೊಳಗೆ ಮತ್ತು ಇತರರೊಂದಿಗೆ ಈ ಒಳ್ಳೆಯದನ್ನು ಮೊದಲು ಗುರುತಿಸಬೇಕು. ಪ್ರಿಯರೇ, ಇಂದು ಕೆಡುಕು ಎಲ್ಲೆಲ್ಲೂ ಇದೆ. ಯಾರಲ್ಲೋ ಕೆಡುಕು ಕಂಡಾಗ ಮತ್ಯಾರದೋ ಹೊಲದ ಕಳೆ ಕೀಳಲು ಹೋಗುವುದು ನಮ್ಮ ಕೆಲಸವಲ್ಲ. ಆದರೆ ಸಾಮಾನ್ಯವಾಗಿ ನಾವು ಬೇರೆಯವರ ತಪ್ಪನ್ನು ಗುರುತಿಸುತ್ತೇವೆ, ಅವರ ತಪ್ಪನ್ನು ಸರಿ ಮಾಡಲು ಹೋಗುತ್ತೇವೆ. ಅವರ ತಪ್ಪನ್ನು ಗುರುತಿಸುವ ಮೊದಲು ನಮ್ಮ ತಪ್ಪನ್ನು ನಾವು ಗುರುತಿಸಿಕೊಳ್ಳಬೇಕು. ಪ್ರಿಯರೇ, ಕಪ್ಪು ಕೂದಲುಗಳ ನಡುವೆ ಒಂದು ಬಿಳಿ ಕೂದಲು ಕಂಡರೆ ಜನ ಆ ಒಂದು ಬಿಳಿ ಕೂದಲನ್ನೇ ಗುರುತಿಸುತ್ತಾರೆ. ಒಬ್ಬ ವ್ಯಕ್ತಿ ಅನೇಕ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಗುರುತಿಸದ ಜನ ಆ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಎತ್ತಿ ಮಾತಾಡುತ್ತಾರೆ. ಆ ರೀತಿ ನಾವಾಗಬಾರದು. ದೇವರಂತೆ ಸಹನೆಯಿಂದ ಅವರ ಮನ ಪರಿವರ್ತನೆಗಾಗಿ ಕಾಯಬೇಕು. ಹಾಗೂ ಈ ಸಾಮರ್ಥ್ಯ ಮೂಲಕ ನಾವು ಕೂಡ ಕಲಿಯಬೇಕಾದುದು, ದೇವರು ಸಹನೆಯಿಂದ ನಮ್ಮ ಮನ ಪರಿವರ್ತನೆಗೆ ಕಾಯುತ್ತಿದ್ದಾರೆ. ನಾವು ಮನ ಪರಿವರ್ತನೆಯಾಗದ ಪಕ್ಷದಲ್ಲಿ ಖಂಡಿತವಾಗಿಯೂ ಅಂತಿಮ ದಿನ ನಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೆ. ಮತ್ತು ಯೇಸು ಇಂದಿನ ಶುಭ ಸಂದೇಶದಲ್ಲಿ ಹೇಳಿದ ಎರಡನೆಯ ಸಾಮರ್ಥ್ಯ ಸಾಸಿವೆ ಕಾಳಿನ ಸಾಮರ್ಥ್ಯ. ಪ್ರಿಯರೇ, ಈ ಸಾಮರ್ಥ್ಯ ಮೂಲಕ ಕ್ರಿಸ್ತ ನಮಗೆ ಹೇಳುವುದು, ತಾನು ಸ್ಥಾಪಿಸಲಿರುವ ಸ್ವರ್ಗ ಸಾಮ್ರಾಜ್ಯದ ಪ್ರಾರಂಭ ಹೇಗಿರುತ್ತೆ ಎಂಬ ಊಹೆಗೆ ಯೇಸು ಈ ಸಾಮರ್ಥ್ಯನ ಹೇಳುತ್ತಾರೆ. ಅತ್ಯಂತ ಸರಳ ಮತ್ತು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಸಾಮರ್ಥ್ಯ ಇದು. ಈ ಸಾಮ್ರಾಜ್ಯದ ಪ್ರಾರಂಭ ಚಿಕ್ಕದಾಗಿ ಸರಳವಾಗಿ ಕಾಣಿಸಬಹುದು, ಆದರೆ ಅದರ ವ್ಯಾಪ್ತಿ ಮತ್ತು ವೈಶಾಲತೆ ಆ ಕ್ಷಣಕ್ಕೆ ಅರ್ಥವಾಗದು. ಅದು ಬೆಳೆಯುತ್ತಾ ಅದರ ಬಾಹ್ಯ ರೂಪ ಗೋಚರವಾದಾಗ ಮಾತ್ರ ಅದರ ಗಾತ್ರ ಮತ್ತು ವೈಶಾಲತೆ ಅರ್ಥವಾಗುತ್ತೆ. ಪ್ರಿಯರೇ, ಸಾಸಿವೆ ಗಿಡ ನಾವು ನಮ್ಮ ಹೊಲಗಳಲ್ಲಿ ನೋಡುವುದು ಚಿಕ್ಕ ಗಿಡದಾಗಿ. ನಾವು ಎಂದೂ ಸಾಸಿವೆ ಮರವನ್ನು ಕಂಡಿಲ್ಲ. ಆದರೆ ಪ್ಯಾಲೆಸ್ಟೈನಿನ ಸಾಸಿವೆ ಗಿಡ ಸುಮಾರು 10 ರಿಂದ 12 ಅಡಿಗಳು ಅಷ್ಟು ಉದ್ದ ಬೆಳೆಯುತ್ತಿತ್ತು. ಅಲ್ಲಿ ಚಿಕ್ಕ ಚಿಕ್ಕ ಪಕ್ಷಿಗಳು ಬಂದು ಆ ಸಾಸಿವೆ ಕಾಳನ್ನು ತಿನ್ನಲು ಬರ್ತಾ ಇತ್ತು. ಇಲ್ಲಿ ಕ್ರಿಸ್ತ ಈ ಸಾಸಿವೆ ಕಾಳಿನ ಸಾಮರ್ಥ್ಯ ಮೂಲಕ ನಮಗೆ ತಿಳಿಸುವುದು, ದೇವರ ಸಾಮ್ರಾಜ್ಯದ ಪ್ರಾರಂಭ ಚಿಕ್ಕದಾಗಿರುತ್ತೆ, ತದನಂತರ ಅದು ಎತ್ತರವಾಗಿ ದೊಡ್ಡದಾಗಿ ಬೆಳೆಯುತ್ತೆ. ನಾವು ಕೇಳಿದ್ದೇವೆ, 100 ಸಾವಿರಾರುಗಳು ಮೈಲು ದೂರದ ಪ್ರಯಾಣವನ್ನು ಒಂದು ಪುಟ್ಟ ಹೆಜ್ಜೆಯಿಂದನೇ ನಾವು ಪ್ರಾರಂಭಿಸುವುದು. ಒಂದು ಚಿಕ್ಕ ಅಗೆತನದಿಂದಲೇ ಪ್ರಾರಂಭವಾದ ಕಟ್ಟಡದ ಕೆಲಸ ದೊಡ್ಡದಾಗಿ ಬೆಳೆಯುತ್ತೆ. ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಂದ್ರೆ ಒಂದು ಚಿಕ್ಕದಾಗಿ ನಾವು ಮೊದಲು ಅಗಿಬೇಕು. ಹಾಗಾಗಿ ಪ್ರಾರಂಭ ಯಾವಾಗಲೂ ಅಲ್ಪವಾಗಿದ್ದರೂ ಅದನ್ನು ತಾತ್ಸಾರ ಮಾಡದೆ ನಮ್ಮ ಕಾರ್ಯದ ಕಡೆ ನಾವು ಗಮನ ವಹಿಸಬೇಕು ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೆ. ಪ್ರಿಯರೇ, ಯೇಸುವಿನ ಬದುಕನ್ನು ನಾವು ನೋಡಿದ್ದೇ ಆದರೆ, ಕ್ರಿಸ್ತ ಹುಟ್ಟಿದ್ದು ಒಂದು ದನದ ಕೊಟ್ಟಿಗೆಯಲ್ಲಿ, ಬೆಳೆದದ್ದು ನಜರೇತಿನ ಚಿಕ್ಕ ಗ್ರಾಮದಲ್ಲಿ. ಆತನ ಶಿಷ್ಯರು ಕೂಡ 12 ಮಂದಿ ಬೆಸ್ತರು, ಸಮಾಜದಲ್ಲಿ ಯಾವ ಸ್ಥಾನಮಾನ ಇಲ್ಲದವರು. ಇಂಥವರೊಂದಿಗೆ ಕಟ್ಟಿದ ಸಾಮ್ರಾಜ್ಯ ಇಂದು ಜಗತ್ತಿನಾದ್ಯಂತ ಹಬ್ಬಿಕೊಂಡಿದೆ ಎಂದರೆ ಈ ಸಾಮರ್ಥ್ಯವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರ ಯೇಸು ತಾವು ಸ್ಥಾಪಿಸಿದ ಸಾಮ್ರಾಜ್ಯಕ್ಕೂ ಈ ಸಾಮರ್ಥ್ಯಕ್ಕೂ ತುಂಬ ಸಾಮ್ಯತೆ ಇದೆ. ಪ್ರಿಯರೇ, ಈ ಸಾಮರ್ಥ್ಯದಿಂದ ನಾವು ಮತ್ತೊಂದು ವಿಷಯವನ್ನು ಕಲಿಯಬೇಕಾದದ್ದು, ಹೇಗೆ ಸಾಸಿವೆ ಗಿಡದಲ್ಲಿ ಎಲ್ಲ ರೀತಿಯ ಪಕ್ಷಿಗಳು ಬಂದು ಆ ಸಾಸಿವೆ ಬೀಜವನ್ನು ತಿನ್ನುತ್ತೋ, ಅದೇ ರೀತಿ ದೇವರ ಸಾಮ್ರಾಜ್ಯ ಎಂಬುದು ಕೇವಲ ಒಂದು ವರ್ಗದವರಿಗೆ, ಒಂದು ಧರ್ಮದವರಿಗೆ ಸೇರಿದ್ದು ಅಲ್ಲ, ಅದು ಎಲ್ಲರಿಗೂ ಸೇರಿದ್ದು. ಕ್ರಿಸ್ತ ಬಂದದ್ದು ಕೇವಲ ಯಹೂದ್ಯರಿಗೆ, ಕ್ರೈಸ್ತರಿಗೆ ಮಾತ್ರವಲ್ಲ, ಕ್ರಿಸ್ತ ಬಂದದ್ದು ಇಡೀ ಮನುಕುಲಕ್ಕೆ. ಸ್ವರ್ಗ ಸಾಮ್ರಾಜ್ಯ ಎಲ್ಲರಿಗೂ ಸೇರಿದ್ದು ಎಂದು ಈ ಸಾಮರ್ಥ್ಯ ನಮಗೆ ತಿಳಿಸುತ್ತೆ. ಮತ್ತು ಮೂರನೆಯ ಸಾಮರ್ಥ್ಯ ಹುಳಿ ಹಿಟ್ಟಿನ ಸಾಮರ್ಥ್ಯ. ಪ್ರಿಯರೇ, ಸಾಸಿವೆ ಕಾಳಿನ ಕಥೆಯಲ್ಲಿ ತನ್ನ ಸಾಮ್ರಾಜ್ಯದ ವೈಶಾಲ್ಯತೆ ಬಗ್ಗೆ ಹೇಳಿದ ಕ್ರಿಸ್ತ ಈ ಸಾಮರ್ಥ್ಯ ಮೂಲಕ ಆ ಸಾಮ್ರಾಜ್ಯದ ಒಳಗಿನ ನಿಗೂಢ ಶಕ್ತಿಯ ಬಗ್ಗೆ ಹೇಳುತ್ತಾರೆ. ಆ ನಿಗೂಢ ಶಕ್ತಿ ಎಂಥದೆಂದರೆ, ತನ್ನ ವರ್ತುಲಕ್ಕೆ ಬರುವ ಎಲ್ಲವನ್ನ ಅದು ಬದಲಾಯಿಸಿ ಬಿಡುತ್ತೆ ಎಂದು. ಇಸ್ರಾಯೇಲರ ದಿನನಿತ್ಯದ ಆಹಾರ ರೊಟ್ಟಿಯಾಗಿತ್ತು. ಮನೆಯೊಡತಿ ಹಾಲು ಅಥವಾ ನೀರಿನಲ್ಲಿ ಕಲಸಿದ ಗೋಧಿ ಹಿಟ್ಟಿಗೆ ಒಂದಿಷ್ಟು
ಹುದುಗೆಬ್ಬಿಸುವ ಹುಳಿಯನ್ನು ಸೇರಿಸುತ್ತಾ ಇದ್ದಳು. ಇದನ್ನು ಹದಕ್ಕಿಟ್ಟು ನಂತರ ರೊಟ್ಟಿ ಮಾಡುವುದು ಸಾಮಾನ್ಯವಾದ ರೂಢಿ. ಈ ರೊಟ್ಟಿ ಮೃದುವಾಗಿದ್ದು ತಿನ್ನಲು ರುಚಿಕರವಾಗಿ ಇರ್ತಾಯಿತು. ಒಂದು ಚಿಟಿಕೆಯಷ್ಟು ಹುಳಿ ಹಿಟ್ಟನ್ನು ಹದ ಮಾಡಿ ಅದಕ್ಕೆ ರುಚಿ ನೀಡಿ ಸಂಪೂರ್ಣ ಬದಲಾಯಿಸಿ ಬಿಡುತ್ತಿತ್ತು. ಹಾಗೆಯೇ ದೇವರ ಸಾಮ್ರಾಜ್ಯದ ಆಗಮನ ಇಡೀ ಬದುಕನ್ನು ಬದಲಾಯಿಸುತ್ತದೆ ಎನ್ನುತ್ತಾರೆ ಯೇಸುಸ್ವಾಮಿ ಈ ಸಾಮರ್ಥ್ಯ ಮೂಲಕ. ಕಲಸದ ಹಿಟ್ಟಿಗೆ ಸೇರಿಸಲ್ಪಡುವ ಹುಳಿ ಹೊಸ ಚೈತನ್ಯ ನೀಡುವಂತೆ ಯೇಸುವಿನ ಶುಭ ಸಂದೇಶವನ್ನು ಸ್ವೀಕರಿಸುವ ಪ್ರತಿಯೊಬ್ಬರೂ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತಾರೆ. ಹೊಸ ಬದುಕು ಅವರದಾಗುತ್ತೆ. ಆದಿ ಧರ್ಮಸಭೆ ಅಥವಾ ಪ್ರಥಮ ಕ್ರೈಸ್ತರ ಬೆಳವಣಿಗೆಯನ್ನು ಕಂಡರೆ ಈ ಸಾಮರ್ಥ್ಯ ನಮಗೆ ತುಂಬ ಸುಲಭವಾಗಿ ಅರ್ಥವಾಗಬಹುದು. ಪ್ರಿಯರೇ, ನಮ್ಮ ಬದುಕು ಕೂಡ ಈ ರೀತಿಯಾಗಬೇಕು. ನಮ್ಮ ಬದುಕು ಇತರರ ಮೇಲೆ ಒಳ್ಳೆಯ ಪ್ರಭಾವವನ್ನು, ಪರಿಣಾಮವನ್ನು ಬೀರಬೇಕು. ಕೆಟ್ಟ ಪ್ರಭಾವವನ್ನಲ್ಲ, ಕೆಟ್ಟ ಪರಿಣಾಮವನ್ನಲ್ಲ. ನನ್ನಿಂದ ಪರರಿಗೆ ಒಳ್ಳೆಯದು ಆಗುತ್ತಿದೆಯಾ ಅಥವಾ ನನ್ನಿಂದ ಬೇರೆಯವರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆಯಾ? ಹೇಗೆ ಈ ಹುಳಿ ಇಡೀ ಹಿಟ್ಟನ್ನು ಹುಳಿಯಾಗಿಸುತ್ತೋ ನಮ್ಮ ಬದುಕು ಪರರಿಗೆ ಸಿಹಿಯಾಗಿದೆಯಾ? ಅಥವಾ ಹೇಗೆ ಒಂದು ಹಣ್ಣು ಕೊಳೆತರೆ ಇಡೀ ಬುಟ್ಟಿಯ ಹಣ್ಣು ಕೊಳೆತಂತೆ ಎಂದೇ ನಮ್ಮ ಬದುಕಿನಿಂದ ಪರರು ಕೆಡುತ್ತಿದ್ದಾರಾ ಎಂಬುದನ್ನು ಇಂದು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಪ್ರಿಯರೇ, ಈ ಮೂರು ಸಾಮರ್ಥ್ಯಗಳ ಮೂಲಕ ಯೇಸುಸ್ವಾಮಿ ನಮಗೆ ದೇವರ ಸಾಮ್ರಾಜ್ಯದ ಬಗ್ಗೆ ಮತ್ತು ಅಂತಿಮ ತೀರ್ಪಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಕ್ರಿಸ್ತ ಸ್ಥಾಪಿಸಿದ ಆ ದೇವರ ಸಾಮ್ರಾಜ್ಯವನ್ನು ಬೆಳೆಸುವ ಜವಾಬ್ದಾರಿ ಇಂದು ನಮ್ಮದಾಗಿದೆ. ಅದನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ದೇವರ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಫಲವನ್ನು ನಾವು ನೀಡುವವರಾಗಬೇಕು ಮತ್ತು ನಮ್ಮ ಬದುಕು ಪರರ ಮೇಲೆ ಒಳ್ಳೆಯ ಪರಿಣಾಮವನ್ನು, ಪ್ರಭಾವವನ್ನು ಬೀರಬೇಕು. ಪ್ರಿಯರೇ, ಹಾಗೂ ದೇವರು ಸಹನೆಯಿಂದ ನಮಗಾಗಿ ಕಾಯುತ್ತಿದ್ದಾರೆ. ನಾವು ಮನ ಪರಿವರ್ತನೆ ಹೊಂದಿ ಒಳ್ಳೆಯ ಫಲಗಳನ್ನು ನೀಡದೆ ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ ಶಿಕ್ಷೆ ನಮಗೆ ಕಟ್ಟಿಟ್ಟ ಬುತ್ತಿ. ನಾವು ಒಳ್ಳೆಯ ಫಲವನ್ನು ನೀಡಿದಲ್ಲಿ ಖಂಡಿತವಾಗಿಯೂ ನಾವು ದೇವರ ಸಾಮ್ರಾಜ್ಯದಲ್ಲಿ, ದೇವರ ಸಮ್ಮುಖದಲ್ಲಿ ಜೀವಿಸಲು ಸಾಧ್ಯವಾಗುತ್ತೆ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.